ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಶನಿವಾರ ಅಂದರೆ ಶನಿವಾರ. ಹಾಗೆಯೇ ನಮ್ಮ ಚಿನ್ನು ಬರ್ಡೇ ಪ್ರಿಪ್ರೇಷನ್ ಡೇ ಹೇಗಿತ್ತು, ಅವತ್ತಿನ ದಿನ ಬರ್ಡೇ ದಿನ ಹೇಗೆ ಪ್ರಿಪೇರ್ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಮಗಳು ಹುಟ್ಟಿದ ಹಬ್ಬ ಅಂತ ಹೇಳಿ ನಾನು ಪೋಸ್ಟ್ ಹಾಕಿದಂಥ ಒಂದು ಪೋಸ್ಟ್ಗೆ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಒಂದು ಪ್ರೀತಿ, ಹಾರೈಕೆ, ವಿಶ್ವಾಸ ಯಾವಾಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನು ನಾನು ಹಾಕಿದಂಥ ಲಾಸ್ಟ್ ವಿಡಿಯೋಗೆ ಸಾಕಷ್ಟು ಜನ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ನಿಮಗೆ ಗೊತ್ತಿಲ್ಲ, ಆ ಲಾಸ್ಟ್ ವಿಡಿಯೋ ನಾನು ಹಾಕೋದಕ್ಕೆ ಮುಂಚೆ ಹಾಕಿದ ಮೇಲೂ ಕೂಡ ತುಂಬ ಜನ ನನಗೆ ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ. ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ, ಯಾಕಿಷ್ಟು ಜನ ನೆಗೆಟಿವ್ ಆಗಿದ್ದಾರೆ, ಯಾಕಿಷ್ಟು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ತುಂಬಾ ಜನ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದಾರೆ. ಅದು ಅವರ ಒಂದು ನೆಗೆಟಿವ್ ಮೈಂಡ್ ಸೆಟ್, ಅಂದರೆ ಅವರ ಒಂದು ಆಲೋಚನಾ ಶಕ್ತಿ ಎಷ್ಟು ಕಮ್ಮಿ ಇದೆ ಅನ್ನೋದನ್ನು ತೋರಿಸುತ್ತೆ ಅಷ್ಟೇ. ಅಷ್ಟು ನೆಗೆಟಿವ್ ಆಗಿ ಥಿಂಕ್ ಮಾಡೋರ್ದು. ಪರವಾಗಿಲ್ಲ, ನಾನು ಅದ್ರ ಬಗ್ಗೆ ಎಲ್ಲ ಇತ್ತೀಚೆಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಿಲ್ಲ. ಸಾಕಷ್ಟು ದಿನದಿಂದ ನನಗೆ ನೆಗೆಟಿವ್ ಕಮೆಂಟ್ಸ್ ಬರ್ತಾನೆ ಇದೆ. ನಾವು ಅಲ್ಲದೇ ಇರೋದ್ರ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಇನ್ನು ಶನಿವಾರ ಬೆಳಗ್ಗೆ ನಾನು ತಿಂಡಿಗೆ ರಾಗಿ ರೊಟ್ಟಿ ಮಾಡಿದ್ದೆ. ನಾನು ಅನಿಲ್ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ವಿ. ಇವತ್ತು ಇಷ್ಟು ಆರಾಮಾಗಿ ಕೂತ್ಕೊಂಡು ತಿನ್ನುವಂಥದ್ದು. ಅನಿಲು ವೀಕೆಂಡಲ್ಲಿ ಮಾತ್ರ, ಬೇರೆ ದಿನದಲ್ಲೆಲ್ಲ ಫುಲ್ಲು ಹರಿಬರಿ ಇರ್ತಾರೆ. ಇವತ್ತು ಆರಾಮಾಗಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ವಿ. ಹಾಗೆಯೇ ನಮ್ಮ ಚಿನ್ನುಗೆ ಡ್ರೆಸ್ ಹಾಗೆಯೇ ಸ್ಲಿಪ್ಪರ್ನ ಆರ್ಡರ್ ಮಾಡಿದ್ದೆ ಬರ್ಡೇಗೆ. ಬಂದಿತ್ತು, ಅದನ್ನು ಕೂಡ ನೋಡ್ತಾ ಇದ್ವಿ. ಇನ್ನು ಈ ಸರಿ ಬಟ್ಟೆ ಎಲ್ಲದನ್ನು ಆನ್ಲೈನಲ್ಲೇ ಶಾಪಿಂಗ್ ಮಾಡಿಬಿಟ್ಟು ಎಲ್ಲೂ ಹೊರಗಡೆ ಹೋಗಿ ಶಾಪೇ ಮಾಡಿಲ್ಲ ಈ ಸರಿ. ಎಲ್ಲದನ್ನು ಆನ್ಲೈನೇ ಶಾಪ್ ಮಾಡಿದಂಥದ್ದು. ಸ್ಲಿಪ್ಪರ್ ಯಾಕೆ ಅಂತಂದರೆ ಹೊರಗಡೆ ಸೆಲೆಬ್ರೇಟ್ ಮಾಡಬೇಕು ಅಂತಿತ್ತಲ್ಲ, ಅಲ್ಲಿ ಹಾಕ್ಕೊಳ್ಳೋದಕ್ಕೆ ಅಂತ ಸ್ಲಿಪ್ಪರ್ನ ಆರ್ಡರ್ ಮಾಡಿದಂಥದ್ದು. ಅದೇನೂ ಯೂಸ್ ಆಗಲಿಲ್ಲ. ಇನ್ನು ಡ್ರೆಸ್ ಬಂದುಬಿಟ್ಟು ರೆಡ್ ಕಲರ್ದು ಸೂಟ್ ಥರದ್ದು ನೋಡಿದ್ವಿ, ಅಂದರೆ ಕ್ಯಾಶುವಲ್ ಸೂಟ್ ಥರದ್ದು, ಅದನ್ನು ತೊಗೊಂಡಿದ್ದಂಥದ್ದು. ಅದಕ್ಕೆ ಒಳಗಡೆ ಟೀ ಶರ್ಟು ಬ್ಲ್ಯಾಕ್ ಹಾಕ್ಕೋಬೇಕು ಅಂತ ನಮ್ಮ ಚಿನ್ನುಗೆ ಇಷ್ಟ ಆಯಿತು. ಬಟ್ ನಾನು ಬ್ಲ್ಯಾಕ್ ಬೇಡ, ಬರ್ಡೇ ದಿನ ಏನಕ್ಕೆ ವೈಟ್ ತೊಗೊಳ್ಳೋಣ ಅಂತ ವೈಟ್ನ ತೊಗೊಂಡ್ವಿ. ಇನ್ನು ಬೆಳಗ್ಗೆ ವೇರ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಜೀನ್ಸ್ ಸ್ಕರ್ಟ್ ಹಾಗೆಯೇ ಒಂದು ಟೀ ಶರ್ಟ್ನ ತೊಗೊಂಡಿದ್ದು, ಅಂದರೆ ಸ್ಕೂಲ್ಗೆ ಹಾಕ್ಕೊಂಡು ಹೋಗಲಿಕ್ಕೆ. ಇದು ಸಂಜೆ ಪಾರ್ಟಿಗೆ ಹಾಕ್ಕೊಳ್ಳಿಕ್ಕೆ ಅಂತ ಹೇಳಿ. ಏನೂ ಹೊರಗಡೆ ಶಾಪಿಂಗ್ ಮಾಡದೇ ಇರೋದ್ರಿಂದ ಈ ಸರಿ ಶಾಪಿಂಗ್ ವಿಡಿಯೋ ಅಂತ ಎಲ್ಲ ಏನೂ ಇರಲಿಲ್ಲ. ಇನ್ನು ಈ ವರ್ಷ ನಮ್ಮ ಚಿನ್ನು ಬರ್ಡೇಗೆ ಒಂದಷ್ಟು ಸರ್ಪ್ರೈಸಸ್ ಹಾಗೆಯೇ ಸಾಕಷ್ಟು ಪ್ಲ್ಯಾನ್ ಎಲ್ಲ ಮಾಡಿದ್ವಿ. ಬಟ್ ನಾವು ಅಂದ್ಕೊಂಡಾಗ ಆಗಲಿಲ್ಲ ಅಂತ ಅಂದ್ರೂ ಸಿಂಪಲ್ಲಾಗಿ ಮನೆಯಲ್ಲೇ ಒಂದಷ್ಟು ಅಂತೂ ಮಾಡಿದ್ವಿ. ಏನೆಲ್ಲ ಪ್ಲ್ಯಾನ್ ಮಾಡಿದ್ವಿ ಮುಂಚೆನೇ ಸರ್ಪ್ರೈಸಸ್ ಎಲ್ಲ, ಅದೆಲ್ಲ ಆಯಿತು. ಅದನ್ನು ಬಿಟ್ಟು ಡೆಕೋರೇಷನ್ ಎಲ್ಲ ತುಂಬ ಸಿಂಪಲ್ಲಾಗಿ ಸಂಜೆ ಮೇಲೆ ಮಾಡಿದ್ವಿ. ಕೇಕ್ ಕೂಡ ಅಷ್ಟೇ, ಯಾವುದೇ ರೀತಿ ಕಸ್ಟಮೈಸೇಷನ್ ಕೂಡ ಮಾಡಿಸ್ಲಿಲ್ಲ. ಇಲ್ಲೇ ಹೋಗ್ಬಿಟ್ಟು ಬೈ ಮಾಡಿ ತೊಗೊಂಬಂದಿದ್ದಂಥದ್ದು. ಇನ್ನು ಡ್ರೆಸ್ ನೋಡ್ತಾ ಇರ್ಬೋದು, ಈ ಥರ ಇದೆ. ನಾನು ಕಂಪ್ಲೀಟ್ ಡ್ರೆಸ್ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ಅವಳು ಹಾಕ್ಕೊಂಡಾಗ ಬರ್ಡೇ ದಿನ. ನಿಮ್ಗೆ ಏನಾದ್ರು ಲಿಂಕ್ ಬೇಕಂದರೆ ಕೂಡ ನಾನು ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ, ಓಕೆನಾ. 2 ಡ್ರೆಸ್ದು, ಅಂದರೆ ಬೆಳಗ್ಗೆ ಸ್ಕೂಲ್ಗೆ ಹಾಕ್ಕೊಂಡಿದ್ದಂಥ ಡ್ರೆಸ್ಸು ಮತ್ತು ರಾತ್ರಿ ಪಾರ್ಟಿಗೆ ವೇರ್ ಮಾಡಿದಂಥ ಡ್ರೆಸ್, ಎರಡೂ ಶೇರ್ ಮಾಡ್ತೀನಿ. ಇವತ್ತು ನಾವೆಲ್ಲರೂ ಕುಂಭಮೇಳದ ನೀರಲ್ಲಿ ಸ್ನಾನ ಮಾಡಿದ್ವಿ. ಎಲ್ಲರೂ ನಾವು ಅಲ್ಲೇ ಇದ್ದೀವಿ ಅನ್ನೋ ಒಂದು ಫೀಲ್ ಮಾಡಿಕೊಂಡು ನಾನಂತೂ ಸ್ನಾನ ಮಾಡಿದೆ. ಆದರೆ ತಿಂಡಿ ತಿಂದ್ಬಿಟ್ಟು ಸ್ನಾನ ಮಾಡಿದೆ ಇವತ್ತು. ಯೂಶ್ವಲಿ ನಾನು ಪೂಜೆ ಮಾಡಬೇಕು ಅಂತ ಅಂದರೆ ಫಸ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಅದಾದಮೇಲೆ ತಿಂಡಿನ ತಿಂತಾಯಿದ್ದೆ. ಆದರೆ ಇವತ್ತು ಫಸ್ಟೇ ತಿಂಡಿ ತಿಂದ್ಬಿಟ್ಟೆ. ಅನಿಲ್ ಫೋರ್ಸ್ ಮಾಡಿದ್ರು, ನೀನು ಶಕ್ತಿ ಬೇಕಲ್ವ ದೇವ್ರಿಗೆ ಪೂಜೆ ಮಾಡೋದಕ್ಕಾಗಲಿ, ದೇವ್ರ ಪೂಜೆ ಸಾಮಾನೆಲ್ಲ ಬೆಳ್ಕೊಂಡು ಸಾಕಷ್ಟು ಹೊತ್ತು ಟೈಮ್ ತೊಗೊಳತ್ತೆ ಎಲ್ಲ ತಯಾರಿ ಮಾಡ್ಕೊಂಡು ಪೂಜೆ ಮಾಡಲಿಕ್ಕೆ, ಹಾಗಾಗಿ ತಿನ್ಬಿಡು ಅಂತ ಅಂದರು. ಅದರಲ್ಲೂ ರೊಟ್ಟಿ ಹಚ್ಕೊಂಡಿದ್ರಿಂದ ಆಲ್ಮೋಸ್ಟ್ ಒಂದು 9:30 10 o'clock ಆಯಿತು ನಾನು ಎಲ್ಲ ಮುಗಿಸೋ ಅಷ್ಟರಲ್ಲಿ. ಹಾಗಾಗಿ ಫಸ್ಟು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಮನೆಗೆಲ್ಲ ನೀರನ್ನ ಪ್ರೋಕ್ಷಣೆ ಮಾಡಿ ಅದಾದ ನಂತರ ಅನಿಲ್ಗೆ ರಕ್ಷಾದಾರ ಕೊಟ್ಟಿದ್ರು ಅಮ್ಮ, ಅದನ್ನು ಕೂಡ ಕಟ್ತಾಯಿದ್ದೀನಿ. ಅನಿಲ್ ಕೂಡ ಅಷ್ಟೇ, ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆಗೋದು ಕಡಿಮೆ. ಪ್ರತಿದಿನವೂ ಅವರು ಬೆಳಗ್ಗೆ ಎದ್ಬಿಟ್ಟು ಜಿಮ್ಗೆ ಹೋಗು ಬಾ ಮತ್ತು ಪಟ ಅಂತ ರೆಡಿಯಾಗು, ಬೇಗ ಸ್ನಾನ ಮಾಡ್ಕೊ, ಬೆಳಗ್ಗೆ ರೆಡಿಯಾಗಿ ಆಫೀಸ್ಗೆ ಓಡು, ಈ ಥರ ಒಂದು ತುಂಬ ಗಡಿಬಿಡಿಯಾದಂಥ ಒಂದು ರೊಟೀನ್ ಇರುತ್ತೆ ಅವ್ರದ್ದು. ತುಂಬಾ ಗಡಿಬಿಡಿ ರೊಟೀನ್ ಇರುತ್ತೆ. ಆದರೆ ಶನಿವಾರ ಬಂದರೆ ಫುಲ್ಲು ಸ್ಲೋ ಆಗಿರುತ್ತೆ ಅವ್ರದ್ದು. ಒಂಥರ ದಿನ ಫುಲ್ಲು ಸ್ಲೋ ಇರುತ್ತೆ.
ಬೆಳಗ್ಗೆ ಆರಾಮಾಗಿದ್ದು ಜಿಮ್ಗೆ ಹೋಗಿ ಜಿಮ್ಮಿಂದ ನಿಧಾನಕ್ಕೆ ಬಂದು ಆರಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡೋದಾಗಿರ್ಬೋದು, ತಲೆಗೆ ಎಣ್ಣೆ ಹಚ್ಕೊಳ್ಳೋದು, ಈ ಥರ ಸಾಕಷ್ಟು ನಿಧಾನಕ್ಕೆ ಸ್ಲೋ ಆಗಿ ಡೇ ಇರುತ್ತೆ. ಶನಿವಾರ ಮತ್ತು ಭಾನುವಾರ ಫುಲ್ಲು ಸ್ಲೋ ಡೇ ಅಂತಲೇ ಹೇಳ್ಬೋದು. ಆದರೆ ಇವತ್ತು ಸ್ವಲ್ಪ ಒಂಚೂರು ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದರು. ಹೊರಗಡೆ ಹೋಗಬೇಕು ಶಾಪಿಂಗಿಗೆ, ಮಗಳು ಬರ್ಡೇಗೆ ಅಂಥೇಳಿ. ಇನ್ನೇನು ಹೊರಗಡೆ ಹೋಗಬೇಕು ಅಂತ ರೆಡಿ ಆಗ್ತಾಯಿದ್ವಿ, ಅಂದರೆ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು. ಅಷ್ಟರಲ್ಲೇ ಈ ರೀತಿ ಆಯಿತು ಅಂತ ನ್ಯೂಸ್ ಬಂತಲ್ಲ, ಹಾಗಾಗಿ ಹೋಗಲಿಲ್ಲ. ಶನಿವಾರ ಫುಲ್ ಕಂಟಿನ್ಯೂ ವ್ಲಾಗ್ ಮಾಡಬೇಕು ಅಂತ ಇತ್ತು, ಆದರೆ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಇಲ್ಲಿಗೆ ಶನಿವಾರದ ವ್ಲಾಗ್ ಮುಗೀತು. ಏನೇನು ಬಿಲ್ಸಿದ್ರಿ? ಸಿಮೆಂಟು, ಮೋಟ್ರು, ಏನದು? ನೀನು ನಾ ಮೆಲೋಡಿ ಒಂದು ಇಟ್ಕೊಂತೀನಿ. ಮೆಲೋಡಿ ಒಂದು ಇಲ್ಲ, ನಾವು ಮೆಲೋಡಿ ಮಮ್ಮಿ ನನ್ನ ಫೇವ್ರೇಟ್ ಒಂದೇ ಒಂದು ಇಟ್ಕೊಂತೀನಿ. ಚಾಕ್ಲೇಟ್ ಚಾಲೆಂಜ್ ಮಾಡಿದ್ದಾರೆ ಮಮ್ಮಿ. ಮೆಲೋಡಿ ಒಂದು ಸರಿ ಒಂದು ಹಿಂಗೆ ಎತ್ಕೊಂಡ ದೋಚ್ಕೊಂಡ್ಬಿಡ್ತೀವಿ. ಸಾಕಾಗುತ್ತಾ? ಹಾಂ, ಇನ್ನೊಂದು ಇತ್ತಲ್ಲ, ಕೊಡು. ಸುಮ್ಮನೆ ಕೊಡು ಕೃಷ್ಣ, ಹಂಗೆಲ್ಲ ಮಾಡಬಾರ್ದು. ನಾಳೆ ಕೊಡೋದಿಲ್ಲ ನಾನು. ಒಂದೇ 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 ಒಂದು ಸುಮ್ಮನೆ ಎಲ್ಲರಿಗೂ ಕೊಡಕ್ಕೆ ಹೋಗ್ಬೇಡ, ಲಿಮಿಟಾಗಿ ಕೊಡು. ಚಾಕ್ಲೇಟ್ ಜಾಸ್ತಿ ತಿನ್ನಬಾರ್ದು, ಒಳ್ಳೇದು. ಸ್ವಲ್ಪ ಜನ ಇದಾರಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ರಾಗಿ ಲಡ್ಡು ಮಾಡ್ಕೊಡೋಣ ಅಂತ ಇದ್ದೆ, ಆದರೆ ನೀವು ಸುಮ್ಮನೆ ಅದೆಲ್ಲ ತಿಂತಾರ ನಿಮ್ಮ ಮಕ್ಕಳು, ಇದೇ ಮಾಡ್ತೀಯ ನೀನು ಒಂಥರ ಮಾಡ್ತೀಯ ಅಂತ ನಾನು ಚಾಕ್ಲೇಟು ತರಿಸಿದ್ದೆ ಅಷ್ಟೇ. ನಂಗೆ ಅದು ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ಈ ಚಾಕ್ಲೇಟ್ ಕೊಡೋದಕ್ಕೆ. ಚಾಕ್ಲೇಟ್ಗಳು ಕೊಡೋಕ್ಕೆ ಇಷ್ಟ ಇಲ್ಲ. ನಿಮ್ಮ ಬರ್ತಡೆಗೆ ಹೋಗ್ತಾ ಇರೋದೇ ನನಗೆ ಕೇಕ್ ತಿಂತಾ ಇರೋದು, ಹೊರಗಡೆ ತಿಂತಾ ಇರೋದು, ಅದು ನನಗೆ ಇಷ್ಟ ಆಗ್ತಾ ಇಲ್ಲ. ನಾನಿಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಹೆಲ್ದಿಯಾಗಿ ಇಡೋದಕ್ಕೆ. ಜಂಕ್ ಫುಡ್ ತಿಂದು ದಪ್ಪ ಆಗೋ ಅವಶ್ಯಕತೆ ಇಲ್ಲ ಕೃಷ್ಣ, ಜಂಕ್ ಫುಡ್ ತಿಂದು ದಪ್ಪ ಆಗೋ ಅವಶ್ಯಕತೆ ಇಲ್ಲ. ಹಿಂಗೆ ಇರಿ, ಪರವಾಗಿಲ್ಲ. ಕಡ್ಡಿ ಥರ ಏನಿಲ್ಲ, ಚೆನ್ನಾಗಿ ಏನಿಲ್ಲ ಬೇಡ. ಚಿಪ್ಸ್ ತಿಂದು ದಪ್ಪ ಆಗೋ ಅವಶ್ಯಕತೆ ಇಲ್ಲ, ಆಯಿತಾ? ಇವತ್ತು ಫೆಬ್ರವರಿ 19, ಬುಧವಾರ, ನಮ್ಮ ಚಿನ್ನು ಹುಟ್ಟಿದಂಥ ದಿನ. ಇವತ್ತು ಅವಳಿಗೆ ಇಷ್ಟ ಅಂತೇಳಿ ಪಲಾವನ್ನ ಮಾಡ್ತಾಯಿದ್ದೆ. ಮುಂಚೆನೇ ಆರ್ಡರ್ ಮಾಡಿಬಿಟ್ಟಿದ್ಲು ನಮ್ಮ ಚಿನ್ನು, ಪಲಾವೇ ಬೇಕು ನನಗೆ ಬೆಳಗ್ಗೆ ತಿಂಡಿಗೆ, ಹಾಗೆಯೇ ಲಂಚ್ ಬಾಕ್ಸ್ಗೆ ಅಂತ ಹೇಳಿ. ಸರಿ ಆಯಿತು ಅಂತ ಪಲಾವು ಮಾಡ್ತಾಯಿದ್ದೆ. ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಪಲಾವನ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಇವತ್ತು ಒಂದಷ್ಟು ವಿಷಯಗಳನ್ನ ಮಾತಾಡೋಣ. ನನ್ನ ಮಗಳ ಬಗ್ಗೆ ಆಗಿರ್ಬೋದು, ನನ್ನ ಒಂದು ಪ್ರೆಗ್ನೆನ್ಸಿ ಬಗ್ಗೆ, ನಮ್ಮ ಚಿನ್ನು ಹುಟ್ಟೋ ಟೈಮಲ್ಲಿ ಹೇಗಿತ್ತು ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನಮ್ಮ ಚಿನ್ನು ಹೆಸರು ಬಗ್ಗೆ ಮಾತಾಡೋಣ. ಸಾಕಷ್ಟು ಜನಕ್ಕೆ ಇದರ ಒಂದು ಕನ್ಫ್ಯೂಷನ್ ಇದೆ, ಅವಳ ಹೆಸರು ಏನು, ರಿಯಲ್ ಹೆಸರು ಏನು ಅಂತ ಹೇಳಿ. ಅವಳ ಹೆಸರು ಬಂದ್ಬಿಟ್ಟು ಬೆಳ್ಳಿ ಅಂತ. ಬೆಳ್ಳಿ ಅಂದರೆ ಸಾಕಷ್ಟು ಜನ ಅಂದ್ಕೊಳ್ಳೋ ಅಂಥದ್ದು ಸಿಲ್ವರ್ ಅಂತೆಲ್ಲ ಅಂದ್ಕೊಳ್ತೀರ. ಬೆಳ್ಳಿ ಅಂದರೆ ಸಿಲ್ವರ್ ಅಂತ ಅಲ್ಲ, ನಾವಿಟ್ಟಿದಂಥ ಹೆಸರು ಬೆಳ್ಳಿ. ಸಿಲ್ವರ್ ಅಂತ ನಾವಿಟ್ಟಿದಂಥದ್ದಲ್ಲ. ಬೆಳ್ಳಿ ಅಂತ ಅಂದರೆ ಒಂದು ಸ್ಟಾರ್. ಆ ಸ್ಟಾರ್ ಬಂದ್ಬಿಟ್ಟು ಯಾವಾಗೂ ಶೈನ್ ಆಗ್ತಾನೇ ಇರುತ್ತೆ. ಬೆಳ್ಳಿ ದ ಸ್ಟಾರ್ ವಿಚ್ ನೆವರ್ ಫೇಡ್ಸ್, ವಿಚ್ ಆಲ್ವೇಸ್ ಶೈನ್ ಅಂತ ಹೇಳಿ ಆ ಒಂದು ಹೆಸರಿನ ಅರ್ಥ, ನಾವಿಟ್ಟಿರೋ ಹೆಸರಿನ ಅರ್ಥ. ಈ ಒಂದು ಹೆಸರು ಬಂದ್ಬಿಟ್ಟು ಅವ್ರ ಅಪ್ಪನೇ ಸೆಲೆಕ್ಟ್ ಮಾಡಿರೋ ಅಂಥದ್ದು. ಮನೆಯಲ್ಲಿ ಮಾತ್ರ ಮುಂಚೆಯಿಂದನೂ ನಾವು ಚಿನಿಮಾ, ಚಿನ್ನು, ಚಿನ್ನಿ ಈ ಥರ ಎಲ್ಲ ಕರಿತಾ ಇದ್ವಿ. ಹಾಗಾಗಿ ಈಗಲೂ ಕೂಡ ನಾನು ಅವಳಿಗೆ ಚಿನಿಮಾ, ಚಿನಿ, ಬಾಮ, ಚಿನ್ನು ಈ ಥರನೇ ಕರೆಯೋದು. ನಾನು ನಮ್ಮಮ್ಮ ಇಬ್ಬರು ಈಗಲೂ ಅದೇ ಥರ ಕರಿತೀವಿ. ಎಲ್ಲರೂ ಹೆಸರನ್ನ ಒಂದೊಂದು ಸರಿ ಅವಳ ಹೆಸರನ್ನೇ ಕರೀತಾರೆ, ನಾವು ಮಾತ್ರ ಚಿನಿಮಾ ಅಂತಲೇ ಕರೆಯೋ ಅಂಥದ್ದು. ಇವತ್ತು ತಿಂಡಿಗೆ ಪಲಾವ್ ಮಾಡಿದ್ನ. ಶಾರ್ಟ್ ಬ್ರೇಕ್ ಅಂತ ಅಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಕಳಿಸ್ಬೇಕಲ್ಲ, ಅದಕ್ಕೆ ನಾನಿವತ್ತು ಹೂಕೋಸಿಂದು ಬೋಂಡ ಮಾಡಿದ್ದೆ. ಇದು ನಮ್ಮ ಚಿನ್ನಕ್ಕೆ ತುಂಬಾ ಇಷ್ಟ. ಇದ್ರೂ ಕೂಡ ರೆಸಿಪಿನ ನಾನು ನೆಕ್ಸ್ಟ್ ಟೈಮ್ ಯಾವಾಗಾರು ತೋರಿಸ್ತೀನಿ. ಮುದ್ದೆ ರೆಸಿಪಿ ಕೂಡ ಒಬ್ಬರು ಕಂಟಿನ್ಯೂಸ್ ಆಗಿ ಕೇಳ್ತಾ ಇದ್ದೀರಾ. ಈ ಒಂದು ಬರ್ಡೇದು 2 ವೀಡಿಯೋ ಮುಗಿದ ಮೇಲೆ ಅಂತ ಅಂದರೆ ಈ ಪ್ರಿಪ್ರೇಷನ್ ಹಾಗೆಯೇ ಬರ್ಡೇ ಸೆಲೆಬ್ರೇಷನ್ ವೀಡಿಯೋ ಮುಗಿದ ಮೇಲೆ 3rd ವೀಡಿಯೋ ಅಂತ ಅಂದ್ಕೊಳ್ಳಿ. ಅವತ್ತು ನಿಮಗೆ ನಾನು ಮುದ್ದೆ ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ತೀನಿ, ಓಕೆನಾ? ನಮ್ಮ ಚಿನ್ನಿ ಪ್ರೆಗ್ನೆನ್ಸಿ ಟೈಮಲ್ಲಂತೂ ತುಂಬಾ ಕಷ್ಟಪಟ್ಟಿದ್ದೀನಿ. ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಮನೆಯಲ್ಲೂ ಕೂಡ ವಾತಾವರಣ ಚೆನ್ನಾಗಿರಲಿಲ್ಲ. ಈ ಕಡೆ ನನ್ನ ಹೆಲ್ತ್ ಕೂಡ ತುಂಬ ಅಂದರೆ ತುಂಬಾ ಹೆಚ್ಚು ಕಮ್ಮಿ. ನನಗೆ ಎಷ್ಟು ಬಿ ಪಿ ಇತ್ತು ಅಂದರೆ 200 ಮೇಲೆ ಇತ್ತು ಬಿ ಪಿ. ಏನು ತಿನ್ನಂಗೂ ಇರಲಿಲ್ಲ ಆವಾಗ. ಈ ಕಡೆ ಮೆಂಟಲಿ ಕೂಡ ಹೆಲ್ತು ಅಷ್ಟು ಚೆನ್ನಾಗಿರಲಿಲ್ಲ. ಮನೆಯಲ್ಲಿ ಜಗಳ, ಅದು ಇದು ಸಿಕ್ಕಾಬಟ್ಟೆ ಜಗಳ ಮನೆಯಲ್ಲಿ. ಎಷ್ಟು ಎದುರಿಸ್ಬಿಟ್ಟಿದ್ದೀವಿ ಅಂದರೆ ತುಂಬಾ ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದೀನಿ ನಾನು. ಹಾಗೆಯೇ ಫಸ್ಟು ಕನ್ಫರ್ಮೇಷನ್ ಆಯ್ತಲ್ವ ಪ್ರೆಗ್ನೆನ್ಸಿ, ಆ ಟೈಮಲ್ಲಿನೇ ಅನಿಲ್ ಬೇಡ ಅಂತ ಅಂದ್ಬಿಟ್ರು, ಇಷ್ಟು ಬೇಗ ಮಕ್ಕಳು ಬೇಡ ಅಂತ ಹೇಳಿ. ನನಗೆ ಆವಾಗಲೇ ಸ್ವಲ್ಪ ಬೇಜಾರಾಗೋಯಿತು. ಡಾಕ್ಟರ್ ಹತ್ರ ಎಲ್ಲ ಹೋದ್ವಿ ಬೇಡ ಅಂತ ಹೇಳಿ. ಆವಾಗ ಡಾಕ್ಟ್ರ್ ಹೇಳಿದ್ರು, ಇಬ್ಬರು ಅರ್ನಿಂಗ್ ಮಾಡ್ತಾಯಿದ್ದೀರಾ, ಏನಕ್ಕೆ ಬೇಡ, ಮಕ್ಕಳನ್ನ
ಮಾಡ್ಕೊಳ್ಳೋದಕ್ಕೆ ರೈಟ್ ಏಜ್ ಕೂಡ ನಿಮಗೆ ಇವಾಗ. ಬೇಗ ಮಕ್ಕಳಾದರೆ ನಿಮಗೂ ಕೂಡ ಒಳ್ಳೆಯದೇ, ಮುಂದೆ ಅವರ ಫ್ಯೂಚರ್ನ ನೀವು ನೋಡ್ಬೋದು. ಲೇಟಾಗಿ ಮಕ್ಕಳನ್ನ ಮಾಡಿಕೊಂಡ್ರೆ ಅವರು ದೊಡ್ಡವರಾಗೋವರೆಗೂ ಅಷ್ಟರಲ್ಲಿ ನಿಮಗೆ ವಯಸ್ಸಾಗ್ಬಿಡುತ್ತೆ. ಈ ರೀತಿ ಎಲ್ಲ ಸಾಕಷ್ಟು ಒಳ್ಳೆ ಮಾತುಗಳನ್ನ ಡಾಕ್ಟ್ರು ಕೂಡ ಹೇಳಿದರು. ಅಂದರೆ ನಮ್ಗೆ ಇವಾಗ ಬೇಡ, ನಾವು ಎಂಜಾಯ್ ಮಾಡಬೇಕು, ನಾವು ಸೆಟಲ್ ಆಗಬೇಕು, ಈ ರೀತಿ ಎಲ್ಲ ಥಿಂಕ್ ಮಾಡಿ ಮಕ್ಕಳನ್ನ ಬೇಡ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಮಕ್ಕಳ ಜೊತೆಗೆ ನೀವು ಬೆಳೀತಾ ಹೋಗಬೇಕು, ಆಗ ನಿಮಗೆ ಜೀವನದ ಒಂದು ಅರ್ಥ ಗೊತ್ತಾಗುತ್ತೆ ಅಂತ ಎಲ್ಲ ಸಾಕಷ್ಟು ಒಳ್ಳೆ ರೀತಿಯಿಂದ ಹೇಳಿದರು. ಸರಿ ಆಯಿತು, ಇನ್ನೊಂದು ಸರಿ ಥಿಂಕ್ ಮಾಡಿಬಿಟ್ಟು ಬನ್ನಿ. ನಿಮ್ಗೆ ಆಗಲೂ ಬೇಡ ಇಷ್ಟೆಲ್ಲ ಹೇಳಿ, ನೀವು ಮನೆಯಲ್ಲಿ ಹೋಗಿ ಥಿಂಕ್ ಮಾಡಿ ದೊಡ್ಡವ್ರನ್ನೆಲ್ಲ ಕೇಳಿ ಎಲ್ಲ ತಿಳ್ಕೊಂಡು ನಿಧಾನಕ್ಕೆ ಬನ್ನಿ. ನಿಮ್ಗೆ ಆಗಲೂ ಬೇಡ ಅಂತ ಅಂದರೆ ಸರಿ ಓಕೆ, ನಾನು ಏನು ಮಾಡಬೇಕು ಮಾಡ್ತೀನಿ ಅಂತ ಅಂದರು. ಸರಿ ಆಯಿತು ಅಂತ ನಾವು ಕೂಡ ಮನೆಗೆ ಬಂದು ಮನೆಯಲ್ಲಿ ಕೂಡ ಎಲ್ಲರ ಹತ್ರ ಮಾತಾಡಿದಾಗ ಯಾರೂ ಬೇಡ ಅಂತ ಹೇಳೋದ, ಎಲ್ಲರೂ ಇರಲಿ ಅಂತಲೇ ಹೇಳ್ತಾರೆ, ಮಗು ಮನೆಗೆ ಇರಬೇಕು ಅಂತಲೇ ಹೇಳ್ತಾರೆ. ಆವಾಗ ಅನಿಲ್ ಕೂಡ ಸರಿ ಆಯಿತು ಅಂತ ಒಪ್ಕೊಂಡು ಆಮೇಲೆ ನಮ್ಮ ಚಿನ್ನು ಬಂದಿದ್ದಂಥದ್ದು. ಇಲ್ಲ ಅಂತಿದ್ರೆ ಆಗೇನಾದ್ರು ನಾವು ಡಿಸೈಡ್ ಮಾಡಿಕೊಂಡು ಇಲ್ಲ ಬೇಡ ಅಂತ ನಿಂತ್ಕೊಂಡಿದ್ರೆ ನಮ್ಮ ಚಿನ್ನು ಇರ್ತಾನೆ ಇರಲಿಲ್ಲ. ಒಂದು ಒಳ್ಳೆ ಮಗಳನ್ನು ನಾವು ಕಳ್ಕೊತಿದ್ವೇನೋ ಅಂತ ಅನಿಸುತ್ತೆ ಈಗ ಯೋಚನೆ ಮಾಡಿದ್ರೆ. ನಾನು ಅನಿಲ್ಗೆ ಅದೇ ಹೇಳ್ತಾ ಇರ್ತೀನಿ, ನಮ್ಮ ಚಿನ್ನು ನೋಡಿ ಎಷ್ಟು ರೆಸ್ಪಾನ್ಸಿಬಲ್ ಕಿಡ್ ಅವಳು, ಅವಳನ್ನ ನೀವು ಬೇಡ ಅಂತ ಅಂದಿದ್ರಿ ಅಂತ ಹೇಳಿ ಈಗಲೂ ಕೂಡ ಅವ್ರಿಗೆ ಹೇಳ್ತಾ ಇರ್ತೀನಿ ನಾನು. ಫೈನಲಿ ಮಗು ಬೇಕು ಅಂತ ಹೇಳಿ ಡಿಸೈಡ್ ಆದಮೇಲೆ ಅನಿಲ್ಗೆ ಹೆಣ್ಮಗುನೇ ಬೇಕು ಅಂತ, ಈ ಥರ ಒಂದು ಆಸೆ ಅವ್ರಿಗೆ, ಹೆಣ್ಮಗುನೇ ಆಗಬೇಕು ಅಂಥೇಳಿ ಹರಕೆ ಎಲ್ಲ ಮಾಡ್ಕೊಂಡಿದ್ರು, ಹೆಣ್ಮಗು ಬೇಕು ಅಂತ ಹೇಳಿ. ಅವ್ರ ಆಸೆ ಅಂತೆ ಹೆಣ್ಮಗುನೇ ಆಯಿತು. ಅವ್ರಿಗೂ ತುಂಬಾ ಖುಷಿ ಆಯಿತು ಹುಟ್ಟಿದಾಗ. ಆದರೆ ಹುಟ್ಟಿದಾಗ ಅವ್ರ ಕಡೆಯಿಂದ ಯಾರೂ ಬಂದಿರಲಿಲ್ಲ, ಯಾರೂ ಬಂದಿರಲಿಲ್ಲ, ಅವರು ಒಬ್ಬರೇ ಇದ್ದಿದ್ದು. ನಮ್ಮನೆ ಕಡೆಯಿಂದ ಫುಲ್ಲು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಅಲ್ವಾ, ಎಲ್ಲರೂ ಬಂದು ಹೋಗ್ತಾಯಿದ್ರ. ದೂರದ ರಿಲೇಷನ್ ಆಗಿರ್ಬೋದು, ನಮ್ಮನೆ ನೆಂಟರಾಗಿರ್ಬೋದು, ನಮ್ಮ ಅಜ್ಜಿ, ತಾತ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲರೂ ಬಂದು ಹೋಗ್ತಾಯಿದ್ರು. ಅವ್ರಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿತ್ತು. ಅಯ್ಯೋ ನನ್ನ ಮನೆ ಕಡೆಯಿಂದ ಯಾರೂ ಬಂದಿಲ್ಲಲ್ಲ, ನಮ್ಮ ಕೂಡ ಬಂದಿಲ್ವಲ್ಲ ನನ್ನ ಮಗುನ ನೋಡೋಕ್ಕೆ ಅಂತ ಹೇಳಿ ತುಂಬಾ ನೋವು ಪಡ್ಕೊಂಬಿಟ್ಟಿದ್ರು ಅವರು. ಅವತ್ತೇ ನಾನು ಅವ್ರ ಕಣ್ಣಲ್ಲಿ ನೀರು ಹಾಕಿದ್ದು ನೋಡಿದ್ದು, ಅವತ್ತು ಬಿಟ್ಟರೆ ಇಲ್ಲಿವರೆಗೂ ಅವರು ಕಣ್ಣಲ್ಲಿ ನೀರು ಹಾಕಿದ್ದು ನಾನು ನೋಡೇ ಇಲ್ಲ. ಆ ಮಗಳು ಹುಟ್ಟಿದಾಗ ಕಣ್ಣಲ್ಲಿ ಹಾಕಿದಂಥದ್ದು ನೀರು, ಇಲ್ಲಿವರೆಗೂ ಅವರು ಕಣ್ಣಲ್ಲಿ ನೀರು ಹಾಕಿಲ್ಲ. ಈಗ ನೋಡಿದ್ರೆ ಮಗಳು ನಮ್ಮ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾಳೆ. ಎಷ್ಟು ಬೇಗ ಮಗಳು ಇಷ್ಟು ದೊಡ್ಡವಳಾದ್ಲು ಅಂತ ಅನಿಸುತ್ತೆ. ಈಗ ನಂಗೆ ಮಾತಾಡ್ತಾನೂ ಒಂಥರ ಕಣ್ಣಂಚಲ್ಲಿ ನೀರು ಬಂದಿರೋ ಥರ ಆಗುತ್ತೆ. ಹಳೆ ನೆನಪುಗಳೆಲ್ಲ ನೆನಪು ಮಾಡಿಕೊಂಡ್ರೆ ನಿಜವಾಗ್ಲೂ ಎಷ್ಟು ಕಷ್ಟಪಟ್ಟಿದ್ದೀವಿ ನಾವು ಆವಾಗೆಲ್ಲ. ನನ್ನ ಮಗಳನ್ನ ಇಟ್ಕೊಂಡು ಎಷ್ಟು ಕಷ್ಟಪಟ್ಟಿದ್ದೀನಿ ನಾನು. ನಮ್ಮಮ್ಮ ಇಲ್ಲ ಅಂದಿದ್ರೆ ನಿಜವಾಗ್ಲೂ ನನ್ನ ಮಕ್ಕಳನ್ನ ನಾನು ಹೆಂಗೆ ಸಾಕ್ತಾಯಿದ್ನೋ ಅಂತ ಅನ್ಸುತ್ತೆ. ಈಗಲೂ ಕೂಡ ನಮ್ಮಮ್ಮ ಅಷ್ಟು ನೋಡ್ಕೊಂಡಿದ್ದಾರೆ, ಇಬ್ಬರೂ ಅಷ್ಟೇ ತುಂಬ ನೋಡ್ಕೊಂಬಿಟ್ಟಿದ್ದಾರೆ ನಮ್ಮಮ್ಮನೇ ಅವರಿಬ್ಬರಿಗೂ ಅಮ್ಮನೇ, ನಾನು ಸೆಕೆಂಡ್ ಅಮ್ಮ ಅಂತ ಅನಿಸುತ್ತೆ. ಆ ರೀತಿ ನೋಡ್ಕೊಂಡಿದ್ದಾರೆ. ಆ ವಿಷಯದಲ್ಲಿ ನಮ್ಮಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ನು ಇವತ್ತು ಬೆಳಗ್ಗೆನೇ ಬೇಗ ಎಲ್ಲ ಕೆಲಸನೂ ಬೇಗ ಆಗಿತ್ತು. ಪೂಜೆನೂ ಮಾಡಿಬಿಡೋಣ ಬೆಳಗ್ಗೆ ಅಂದ್ಕೊಂಡೆ, ಆಮೇಲೆ ಇಲ್ಲ ಯೋಗಕ್ಕೆ ಹೋಗಲೇಬೇಕು, ಯೋಗ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಯೋಗಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಪೂಜೆ ಮಾಡಿದೆ. ನಮ್ಮ ಚಿನ್ನು ದೇವ್ರಿಗೆ ಕೈ ಮುಕ್ಕೊಂಡು ಹೋಗಿದ್ಲು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಪ್ರತಿ ವರ್ಷವೂ. ಬೆಳಗ್ಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಸ್ಕೂಲ್ಗೆ ಬಿಡೋ ಅಂಥದ್ದು. ಬೆಳಗ್ಗೆನೂ ಹಾಗೆ ಮಾಡಿದ್ರು ಅನಿಲು. ಇನ್ನೂ ಎಲ್ಲ ಆದಮೇಲೆ ಸಲಾಡ್ ಇತ್ತು, ನಾನು ಸಲಾಡ್ ತಿಂತಾಯಿದ್ದೆ. ಸಲಾಡ್ ತಿಂದಿದ್ದಾದಮೇಲೆ ತಿಂಡಿ ತಿನ್ಕೊಳ್ಳೋಣ ಅಂಥೇಳಿ ಅಷ್ಟರಲ್ಲಿ ನಾನು ಏನು ಮಾಡಿದ್ದೆ, ಒಂದು ಬಾಡಿ ಲೋಷನ್ ಖಾಲಿ ಆಗಿತ್ತು, ಅದನ್ನು ಬಿಸಾಕಿದ್ದೆ ಆಯಿತಾ. ಹೊಸದು ತೊಗೊಂಡು ಇಟ್ಕೊಂಡಿದ್ದೆ. ಅದರಲ್ಲಿ ಇನ್ನೂ ಇದೆ ಅಂತ ಹೇಳಿಬಿಟ್ಟು ಅನಿಲ್ ಅದನ್ನು ಫುಲ್ಲು ಜಿಪುಣ ಗಂಡ ಥರ ಎಲ್ಲ ತೆಗೆದು ನನಗೆ ಹಚ್ತಾ ಇದ್ದಾರೆ. ಇವಾಗ ನೋಡ್ತಾ ಇರ್ಬೋದು ನೀವೇ. ಹೇಳಿ, ಮಗಳು ಬರ್ತಡೆಗೆ ಮುಂಚೆನೇ ಏನೇನು ಪ್ಲ್ಯಾನ್ ಮಾಡಿ ರೆಡಿ ಮಾಡಿದ್ದೀರಾ ಅಂತ? 13 ಇಯರ್ ಬರ್ಡೇಗೆ 13 ಗಿಫ್ಟ್ಸು ಎಲ್ಲ ಮುಂಚೆನೇ ರೆಡಿ ಮಾಡಿ ಒಂದು ಕಡೆ ಇಟ್ಟಿದ್ವಿ. ಆಲ್ರೆಡಿ ಸುಮಾರು ದಿನ ಆಯಿತು ತೊಗೊಂಡಿದ್ದೀನೆಲ್ಲ. ಏನೇನು ತೊಗೊಂಡಿದ್ದೀನಿ ಅಂತ ತೋರ್ಸೋಣ ರೀ. ಇದು ಏನು ಯೂಸ್ ಇಲ್ಲದೆ ಸುಮ್ಮನೆ ಒಂದು ಬೇಕಲ್ಲ, ಏನು 13 ಆಗಬೇಕಲ್ಲ ಅಂತ ಇದು ತೊಗೊಂಡಿದ್ದು. ಇದು ಇಷ್ಟ ಇತ್ತು ಅವಳಿಗೆ, ಕುಡ್ಸು ಅಂತ ಇರಲಿಲ್ಲ. ಆಮೇಲೆ ಇದೊಂದು ಚಿಕ್ಕ ಬ್ಯಾಗು, ಎಲ್ಲರೂ ಹೋದಾಗ ಹಾಕ್ಕೊಂತಲ್ಲ. ಇದು ವಾಚು, ಮತ್ತು ಅದು ನೈಟ್ ಸೂಟು, ಪರ್ಪಲ್ ಅಂದರೆ ಇಷ್ಟ ಅವಳಿಗೆ. ಮತ್ತು ಬುಕ್ಕು ತುಂಬ ಇಷ್ಟಪಟ್ಟು ಓದ್ತಾಳೆ, ಅದು ಡೈರಿ. ಮತ್ತು ಇದು ಭಗವದ್ಗೀತೆ, ಮತ್ತು ಇದು ಒಂದು ಹ್ಯಾಟು, ಒಂದು ಮಗ್ಗು, ಒಂದು ವಾಟರ್ ಬಾಟಲು, ಮತ್ತು ಸ್ಲಿಪ್ಪರ್ ಇದೆ ಒಂದು ರೀ. ಇದೊಂದು ಸ್ಲಿಪ್ಪರು, ಇದು ಬರ್ತಡೇ ಅಂತ ಅವಳಿಗೆ, ಅವಳು ನೋಡಿದಾಳಿದ ಆಲ್ರೆಡಿ. ಇದು ಅವಳೇ
ಇದು ಅವಳು ಇಷ್ಟಪಟ್ಟು ತೊಗೊಂಡಿರೋದು. ಹಾಕೊಂಡು ಹೋಗಿಲ್ಲ, ಅದಕ್ಕೆ ಸೂಟ್ ಆಗಲ್ಲ, ಅದಕ್ಕೆ ಸೂಟ್ ಆಗುತ್ತೆ ಅಂತ. ಅದೇ ಜೀನ್ಸ್ ಮಿಡಿಗೆ ಇದು ಏನಂತ ಅದೇ ಹೊರಗಡೆ ಮಾಡೋದು ಅಂತ ಅಂದ್ಕೊಂಡಿದ್ವಲ್ಲ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ, ಅದಕ್ಕೆ ಅಲ್ಲಿಗೆ ಹಾಕ್ಕೊಂಡು ಹೋಗಿ ರೆಡ್ ಡ್ರೆಸ್ಗೆ ಅಂತ ತೊಗೊಂಡಿದ್ದು ಮ್ಯಾಚಿಂಗ್ ಅಂತೇಳಿ. ಹೊರಗಡೆ ಮಾಡೋದಿಲ್ಲ ಅಂತ ಆಯ್ತಲ್ಲ. ಸರಿ ಆಯಿತು. ಹಂಗೆ ರ್ಯಾಪ್ ಮಾಡಿ ನೋಡೋಣ ಹೆಂಗಾಗುತ್ತೆ ಅಂತ. ಫಸ್ಟ್ ರ್ಯಾಪರ್ ತರೋಣ, ಆಮೇಲೆ ಡಿಸೈಡ್ ಮಾಡೋಣ. ಬನ್ನಿ. ನಮ್ಮ ಚಿನ್ನುಗೆ ಈ ವರ್ಷ 13th ಬರ್ತಡೆ, ಹಾಗಾಗಿ 13 ಗಿಫ್ಟ್ಸ್ನ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದೆಲ್ಲ ರೆಡಿ ಆಯಿತು. ಆದರೆ ಕೇಕ್ ಮಾತ್ರ ಕಸ್ಟಮೈಸೇಷನ್ ಮಾಡಿಸಿ ಚೆನ್ನಾಗಿರೋ ಕೇಕೆಲ್ಲ ತರಬೇಕು ಅಂತ ಇತ್ತು. ಆ ರೀತಿ ಆಗಲಿಲ್ಲ. ಸಿಂಪಲಾಗಿ ಒಂದು ಕೇಕ್ನ ಆರ್ಡರ್ ಕೊಟ್ವಿ. ಬಟ್ ಅವರು ರೆಡಿ ಎಲ್ಲ ಮಾಡೋದಕ್ಕಾಗಲ್ಲ, ನೀವು ಹೇಳಿದ ಥರ ಡಿಸೈನ್ ಎಲ್ಲ ಕೊಡೋಕ್ಕಾಗಲ್ಲ ಅರ್ಧ ಗಂಟೆಲೆಲ್ಲ. ಏನಿದ್ರು ರೌಂಡ್ ಅಥವಾ ಸ್ಕ್ವೇರ್ ಯಾವ ಥರ ಬೇಕು ಹೇಳಿ, ನೀವು ಹೇಳಿದ ವೆಯ್ಟಲ್ಲಿ ಕೊಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ಒಂದು 2ರಿಂದ 2.5 kg ಅಷ್ಟು ಕೇಕ್ನ ಆರ್ಡರ್ ಮಾಡಿಬಿಟ್ಟು ಬಂದ್ವಿ. ಅದಾದ ನಂತರ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡೋದಿತ್ತಲ್ಲ, ಅದಕ್ಕೆ ಗಿಫ್ಟ್ ರ್ಯಾಪರು ಇದೆಲ್ಲ ತೊಗೊಂಡು ಬಂದು ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಬೇಕಾಗಿತ್ತು. ಅದೊಂದು ಮಾಡ್ಕೊಂಡ್ವಿ. ನಮ್ಮ ಚಿನ್ನಿಗೆ ಈ ಗಿಫ್ಟ್ ಎಲ್ಲ ಸರ್ಪ್ರೈಸಾಗಿ ಕೊಡಬೇಕು, ಅಂದರೆ ಕೇಕ್ ಕಟ್ಟಿಂಗ್ ಆದಮೇಲೆ ಗಿಫ್ಟ್ ಕೊಡೋ ಟೈಮಲ್ಲಿ ಸರ್ಪ್ರೈಸಾಗಿ ಕೊಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಪ್ಯಾಕಿಂಗ್ ಮಾಡೋದು ತುಂಬಾ ಲೇಟ್ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಅವಳನ್ನ ಮನೆಗೆ ಕರ್ಕೊಂಡು ಬರಲಿಲ್ಲ. ಸ್ಕೂಲಿಂದ ಏನು ಮಾಡಿದೆ, ಸೀದಾ ನಮ್ಮ ಅಮ್ಮವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟೆ. ಗಿಫ್ಟ್ ರ್ಯಾಪ್ ಮಾಡಬೇಕಿದ್ರೆ ಬಂದರೆ ಇಲ್ಲಿ ಗೊತ್ತಾಗತ್ತಲ್ವ, ಮುಚ್ಚಿಡೋದಕ್ಕಾಗಲ್ಲ ಅಂಥೇಳಿ ಅವಳನ್ನ ನಮ್ಮ ಅಮ್ಮವ್ರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ನಾವಿಲ್ಲಿ ಸ್ವಲ್ಪ ಎಲ್ಲ ಗಿಫ್ಟ್ ರ್ಯಾಪ್ ಎಲ್ಲ ಮುಗಿಸಿ ಅದಾದಮೇಲೆ ನಾವು ಕೇಕ್ನ ಆರ್ಡರ್ ಕೊಡೋಕ್ಕೆ ಹೋಗಿದ್ದಂಥದ್ದು. ಆಯಿತಾ ಎಲ್ಲ ಪ್ಯಾಕಿಂಗು? ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಆಗಿದೆ. ನಮ್ಮ ಚಿನ್ನುಗೆ ಸರ್ಪ್ರೈಸಾಗಿ ಗಿಫ್ಟ್ ಕೊಡ್ತಾರದು. ಕೃಷ್ಣನಿಗೂ ಗೊತ್ತಿಲ್ಲ, ಅವ್ನು ಬಂದು ನೋಡಿದ್ರೆ ಅಳ್ತಾನೇನು. ಕರ್ಕೊಂಬಂದು ಅವನ್ನ ಸ್ವಲ್ಪ ಇದು ಮಾಡಬೇಕು, ಅಂದರೆ ಹೇಳ್ಬೇಕು. ಸರಿ, ಓಕೆ, ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀನಿ, ಆಯಿತಾ? ಫೋನ್ ಮಾಡಿ ಹೇಳ್ತೀನಿ ಅಮ್ಮಂಗೆ ರೆಡಿಯಾಗಿರೋ ಅಂತ. ನಮ್ಮ ಚಿನ್ನಿಗೆ ಸ್ವೀಟಲ್ಲಿ ಜಾಮೂನ್ ಅಂದರೆ ತುಂಬ ಇಷ್ಟ. ಏನಾದರೂ ಸ್ವೀಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವಳು ಶಾವಿಗೆ ಪಾಯಸ ತಿನ್ನೋದೇ ಇಲ್ಲ. ತಿಂದರೆ ಹೆಸರುಬೇಳೆ ಪಾಯಸ ತಿಂತಾಳೆ ಇಷ್ಟಪಟ್ಟು. ಅದು ಬಿಟ್ಟರೆ ಜಾಮೂನ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಮ್ಮ ಕೃಷ್ಣಂಗಾಗಲಿ ನಮ್ಮ ಬೆಳ್ಳಿಗಾಗಲಿ ಇಬ್ಬರಿಗೂ ಅಷ್ಟೇ ಜಾಮೂನ್ ಇಷ್ಟ. ಹಾಗಾಗಿ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೆ, ಅಂದರೆ ಗೆಸ್ಟ್ ಬರ್ತಾರಲ್ಲ, ಅಂದರೆ ನಮ್ಮ ಚಿನ್ನು ಫ್ರೆಂಡ್ಸ್ ಬರ್ತಾರಲ್ಲ, ಅವ್ರಿಗೂ ಕೂಡ ಜಾಮೂನು ಮತ್ತು ಪಾವ್ ಭಾಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಹೊರಗಡೆ ಹೋಗಿಲ್ಲ ಅಂದರೆ ಮನೆಯಲ್ಲಿ ಮಾಡೋದು ಸ್ವಲ್ಪ ರಿಸ್ಕಿ, ಆದರೆ ಹೋಮ್ ಮೇಡ್ ಆದರೆ ಮಕ್ಳಿಗೂ ಕೂಡ ಒಂಥರ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ಮನೆಯಲ್ಲೇ ನಾನು ಪಾವ್ ಭಾಜಿ ಮಾಡ್ತಾಯಿದ್ದೀನಿ. ಹೊರಗಡೆಯಿಂದ ತರಿಸೋಣ ಅಂತ ಅಂದರು ಅನಿಲು. ನಾನು ಬೇಡ, ಮನೆಯಲ್ಲೇ ಮಾಡಿಬಿಡೋಣ, ಮಕ್ಳಿಗೂ ಕೂಡ ಆರೋಗ್ಯವಾಗಿ ಹೆಲ್ದಿಯಾಗಿ ತಿನ್ನಲಿ ಅಂತ ಹೇಳಿ ಮನೆಯಲ್ಲೇ ಜಾಮೂನ್ ಮಾಡಿಬಿಟ್ಟು ಪಾವ್ ಭಾಜಿ, ಹಾಗೆಯೇ ಇನ್ನು ಕೇಕ್ ಒಂದು ಹೊರಗಡೆಯಿಂದ ತಂದಿರೋ ಅಂಥದ್ದು. ಅದು ಬಿಟ್ಟರೆ ಇನ್ನು ಸ್ವಲ್ಪ ಚಿಪ್ಸು ಮತ್ತು ಜ್ಯೂಸು ಇದಿಷ್ಟನ್ನು ಕೊಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಂಥದ್ದು. ಜಾಮೂನ್ ತುಂಬ ಚೆನ್ನಾಗಾಗಿತ್ತು. ಇನ್ನು ಅದು ಬಿಟ್ಟರೆ ಪಾವ್ ಭಾಜಿನೂ ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ಬಲೂನ್ ಡೆಕೋರೇಷನ್ ಎಲ್ಲ ಅನಿಲು ಮತ್ತು ನಮ್ಮ ಅತ್ತೆ, ನಮ್ಮ ಕೃಷ್ಣ 3 ಜನನೂ ಮಾಡಿಕೊಂಡ್ರು. ನಾನು ಅಡುಗೆ ಕೆಲಸ ಎಲ್ಲ ಮಾಡಿಕೊಂಡೆ. ಅದಾದಮೇಲೆ ನಮ್ಮಮ್ಮ ಕೂಡ ಬಂದರು. ನಮ್ಮಮ್ಮ ಕೂಡ ಸ್ವಲ್ಪ ಅಡುಗೆ ಕೆಲಸದಲ್ಲಿ ಹೆಲ್ಪ್ ಮಾಡಿದ್ರು. ನಮ್ಮಮ್ಮ ಫುಲ್ಲು ಬ್ಯುಸಿ ಇವಾಗ. ಮೊಮ್ಮಗ ಸೊಸೆನ ನೋಡ್ಕೊಳ್ಳೋದ್ರಲ್ಲಿ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಷ್ಟೋ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿರೋದು ನಮ್ಮಮ್ಮ. ಎಷ್ಟು ದಿನದಿಂದ ಕರಿತಾ ಇದ್ದೆ ಬಾಮ ಬಾಮ ಅಂತ, ಅಂದರೆ ಬಂದೇ ಇರಲಿಲ್ಲ. ಇವತ್ತು ಅಪರೂಪಕ್ಕೆ ಮೊಮ್ಮಗಳು ಬರ್ತಡೆಗೆ ಒಂದು ಸ್ವಲ್ಪ ತಯಾರಿ ಮಾಡೋದಕ್ಕೆ ಬಂದಿದ್ದಾರೆ ಅಷ್ಟೇ. ನಾವು ಈ ಕೆಲಸದ ಮಧ್ಯೆ ಊಟ ಮಾಡಿರಲಿಲ್ಲ. ನಾನು ಅನಿಲ್ ಇಬ್ಬರು ಊಟ ಮಾಡ್ತಾಯಿದ್ವಿ. ನಮ್ಮ ಅತ್ತೆ ಮತ್ತು ನಮ್ಮ ಕೃಷ್ಣ ಇಬ್ಬರೂ ಬಲೂನ್ ಡೆಕೋರೇಷನ್ಗೆ ಎಲ್ಲ ತಯಾರಿ ಮಾಡ್ತಾಯಿದ್ರು. ನಾನೇನು ಬೇಡ, ಸಿಂಪಲಾಗಿ ಬರೀ ಹ್ಯಾಪಿ ಬರ್ಡೇ ಹಾಕ್ಬಿಡೋಣ ಅಂತ ಇದ್ದೆ. ಆಮೇಲೆ ನಮ್ಮ ಅತ್ತೆನೂ ಅನಿಲು ಎಲ್ಲ ಸೇರಿಕೊಂಡು ಇಲ್ಲ ಮಾಡೋಣ ಒಂದು ಸ್ವಲ್ಪ ಸಿಂಪಲಾಗಿ ಡೆಕೋರೇಷನ್ ಅಂಥೇಳಿ ಮಾಡಿದ್ರು. ಚೆನ್ನಾಗಾಗಿತ್ತು. ಅಂದರೆ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ, ಅವಳಿಗೂ ಕೂಡ ಖುಷಿ ಆಗುತ್ತೆ ಅಂಥೇಳಿ ಈ ರೀತಿ ತಯಾರಿನ ಮಾಡ್ಕೊಂಡ್ವಿ. ಫೈನಲಾಗಿ ಹೇಗಿತ್ತು ಪಾರ್ಟಿ, ಹಾಗೆಯೇ ಹೇಗಿತ್ತು ಡೆಕೋರೇಷನ್ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನಿನ್ನು ಬರಲಾ. ಬಾಯ್.